ಈಗ ಇಬ್ಬರು 4 ಜನ ಒರಿಸ್ಸಾಯಿಂದ ಬಂದಿದ್ದಾರೆ. 4 people have come from Orissa. They have booked a room taking the assistance of one Mr. Suresh here. They have entered the premises. After entering the premises, they have met one of our MLAs. Morning. They are offering 5 crores per vote. They have come with a blank check. They wanted 2 members. They have brought 2 checks from the BJP side. So the MLA has refused. He has informed us. So our people have handed over the checks and the people. 2 of them have escaped and 2 of them have been caught. They have accepted that. Yes, we came for the same purpose. So a complaint has been on the way to file there. So they are doing the job as per the law. This is a great Operation Lotus carried out by our BJP friends in Karnataka. So the further they will only, our leaders are there, ACC secretaries and one MP is also there. They will explain to all of you what is going on. This is what I would like to inform you. But sir, BJP ಎಲ್ಲ ಕಡೆನೂ ಹೀಗೆ ಮಾಡಿ ಈಗ ನಾನು ತಮ್ಗೆ ಹೇಳ್ತಾ ಇದ್ದೀನಿ, ನಮ್ಮ 8 MLA ಇದ್ರು, 4 ಜನ ಬಂದಿದ್ದಾರೆ. ಒಬ್ಬ ಲೋಕಲ್ ಯಾರೋ ಒಬ್ಬ ಬ್ಯಾಟ್ರಾಯನ್ಪುರ ಸುರೇಶ್ ಅನ್ನೋ ಹತ್ರ ಬುಕ್ ಮಾಡಿಸಿದ್ದಾರೆ. ಆನ್ಲೈನಲ್ಲಿ ಹೋಗಿದ್ದಾರೆ. ಬೆಳಗ್ಗೆ ನಮ್ಮ MLA ಮೀಟ್ ಮಾಡಿದ್ದಾರೆ. ಒಬ್ಬನ್ನ ತೆಳಾಕೊಂಡಿದ್ದಾರೆ. MLA ತಿಳಿಸಿದ್ದಾರೆ 5 ಕೋಟಿ ಕೊಡ್ತೀವಿ ಒಂದು ಓಟ್ಗೆ ಅಂತ ಅಂದ್ಬಿಟ್ಟು ಭರವಸೆ ಕೊಟ್ಟಿದ್ದಾರೆ. ಅವರು ಕುದುರೆ ವ್ಯಾಪಾರಕ್ಕೆ ಇಲ್ಲ ಅಂತ ಹೇಳಿದ್ದಾರೆ. ಇದನ್ನ ಚೆಕ್ ಅನ್ನ ಎಲ್ಲ ಸೀಸ್ ಮಾಡಿಕೊಂಡಿದ್ದಾರೆ. ಪೊಲೀಸ್ ಸ್ಟೇಷನ್ಗೆ ಫೈಲ್ ಮಾಡ್ತಾ ಇದ್ದಾರೆ. ಮುಂದಕ್ಕೆ ಕಾನೂನು ಏನಿದೆ ಅದಕ್ಕೆ ಕ್ರಮ ಕೈಗೊಳ್ತಾರೆ. ಅವ್ರ ಅಧ್ಯಕ್ಷರು, ಪಕ್ಷದ ಅಧ್ಯಕ್ಷರು, ಪಕ್ಷದ MLA, ಪಕ್ಷದ ಅಧ್ಯಕ್ಷರು ಭೇಟಿ ಮಾಡಿದೆ. ಇನ್ಯಾರು ಭೇಟಿ? ಬಿಜೆಪಿ ಅಧ್ಯಕ್ಷರು ಭೇಟಿ ಮಾಡಕ್ ಹೋಗ್ತಾರಾ? ನೀವು ಹೋಗ್ತೀರಾ ಸರ್ ಅವ್ರ ಜೊತೆ? ನೋಡೋಣ. ಫಸ್ಟ್ ಈಗ ನಾನು ಇಲ್ಲಿ ವರ್ಕರ್ಸ್ ಮೀಟಿಂಗ್ ಕರೆದು ಬಿಟ್ಟಿದ್ದೀನಲ್ಲ, ಇದಕ್ಕೋಸ್ಕರ ಸ್ವಲ್ಪ ತಡ ಆಯಿತು. ಇದೆಲ್ಲ ಸ್ವಲ್ಪ ಅಟೆಂಡ್ ಮಾಡಬೇಕಾಯ್ತು. ಎಲ್ಲ ನನ್ನ ಚೆಕ್ಸ್ ಎಲ್ಲ ಅಲ್ಲಿ ನಿಮ್ಗೆ ಬಂದಿರಬೇಕಲ್ಲ, ಚೆಕ್ಸ್ ಎಲ್ಲ ಬಂದಿದೆ. ಎಲ್ಲ ನಾನು ಡೆಲ್ಲಿಗೆಲ್ಲ ಕಳಿಸ್ಬೇಕು ರಿಪೋರ್ಟ್ ಎಲ್ಲ.